ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶ್ರೀ ಸಿರಿ ಲೇಡೀಸ್ ಕ್ಲಿಪ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇರುವಂತಹ ರೆಸಿಪಿ ಕೊಚ್ಚುಂಡಿ. ಇದನ್ನು ಮೆಣಸಿನಕಾಯಿ ಉಪ್ಪಿನಕಾಯಿ ಅಂತಲೂ ಕೂಡ ಕರೀತಾರೆ. ಬನ್ನಿ ನೋಡೋಣ. ಪಕ್ಕಾ ಟ್ರೆಡಿಷನಲ್ ಮೆಥಡಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನಿಮಗೆಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಬನ್ನಿ ನೋಡೋಣ. ನಾವಿಲ್ಲಿ ಮೆಣಸಿನಕಾಯಿನ ಚೆನ್ನಾಗಿ ವಾಶ್ ಮಾಡಿಕೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ತುಂಬ ಚಿಕ್ಕಕ್ಕೇನು ಬೇಕಾಗಿಲ್ಲ, ಸ್ವಲ್ಪ ಮೀಡಿಯಮ್ ಸೈಜ್ ನಾನು ಹೆಚ್ಚ್ತಾ ಇದ್ದೀನಲ್ವ, ಈ ರೀತಿ ಕಟ್ ಮಾಡಿ ಇಟ್ಕೊಳ್ಬೇಕು. ಮೆಣಸಿನಕಾಯಿ ತರಬೇಕಾದ್ರೆ ಸ್ವಲ್ಪ ಬಲ್ತಿರೋ ಅಂಥದ್ದನ್ನು ನೋಡಿ ತೊಗೊಳ್ಬೇಕು. ಎಳೆದಿತ್ತು ಅಂತಂದರೆ ಉಪ್ಪಿನಕಾಯಿ ಬೇಗನೆ ಹಾಳಾಗಿಬಿಡುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದಕ್ಕೆ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ಮತ್ತು ಬೇಗನೆ ಹಾಳಾಗಬಾರ್ದು ಅನ್ನೋ ಉದ್ದೇಶಕ್ಕೆ ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಸ್ವಲ್ಪ ಅರಿಶಿನ ಸೇರಿಸ್ಕೊತಾ ಇದ್ದೀನಿ. ಮತ್ತು ಲಾಸ್ಟಲ್ಲಿ ನಾನು ಅರಿಶಿನ ಕೊನೆ ಎಲ್ಲ ಪೇಸ್ಟ್ ಮಾಡಿಕೊಂಡು ಹಾಕ್ತೀನಿ. ಇವಾಗ ಸ್ವಲ್ಪ ಅರಿಶಿನ ಹಾಕಿದ್ರೆ ಅದು ಮಿಕ್ಸ್ ಮಾಡಿದಾಗ ಸ್ವಲ್ಪ ಕಪ್ಪಗೆ ಆಗಲ್ಲ ಮೆಣಸಿನ್ಕಾಯಿ ಅನ್ನೋ ಉದ್ದೇಶಕ್ಕೆ ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಉಪ್ಪಿನಕಾಯಿನ ಹುಣಸೆಕಾಯಿ ಬಲ್ತಿರೋ ಅಂಥ ಟೈಮಲ್ಲೇ ಮಾಡಬೇಕು. ಅಂದರೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಒಳಗಡೆ ನಾವು ಈ ಉಪ್ಪಿನಕಾಯಿನ ರೆಡಿ ಮಾಡಿ ಇಟ್ಕೊಳ್ಬೇಕು. ಹುಣಸೆ ಹಣ್ಣು ಪೂರ್ತಿ ಹಣ್ಣಾಗೋವರೆಗೂ ಬಿಡಬಾರ್ದು. ಹುಣಸೆಕಾಯಿ ಇದ್ದಾಗಲೇ ಈ ಉಪ್ಪಿನಕಾಯಿನ ರೆಡಿ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ಕರೆಕ್ಟ್ ಟೈಮಿಂಗ್ಸ್ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಲ್ಲ ನೀವಿಲ್ಲಿ ತೋರಿಸ್ತಾ ಇದ್ದೀನಿ. ಈ ರೀತಿ ಹುಣಸೆಕಾಯಿ ಬಲ್ತಿರಬೇಕು, ಹಣ್ಣಾಗಿರಬಾರ್ದು, ತುಂಬ ಎಳೆದು ಕೂಡ ಇರಬಾರ್ದು. ನೋಡಿ, ಈ ಅದಕ್ಕೆ ಇರುವಾಗ ನಾವು ಹುಣಸೆಕಾಯಿನ ತೊಗೊಂಬಂದು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಚೆನ್ನಾಗಿ ಜಜ್ಜಿಟ್ಕೊಳ್ತಾ ಇದ್ವಿ. ಮೊದಲೆಲ್ಲ ಕಲ್ಲಲ್ಲಿ ಕುಟ್ಟಿ ಇದನ್ನು ಚೆನ್ನಾಗಿ ರಸ ತೆಗೆದು ಉಪ್ಪಿನಕಾಯಿಗೆ ಬಳಸ್ತಾ ಇದ್ವಿ. ಆದರೆ ಇವಾಗ ಮಿಕ್ಸಿ ಅಲ್ವಾ, ಮಿಕ್ಸಿಲೇ ಮಾಡ್ಕೊಳ್ಳೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿ ನಾನು ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡು ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ, ಅಂದರೆ ಫೈನ್ ಪೌಡರ್ ಮಾಡ್ತಾಯಿಲ್ಲ, ತರಿಯಾಗಿ ರುಬ್ಕೋತಾ ಇದ್ದೀನಿ. ಆಮೇಲೆ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡಿ ಸೋಸಿಟ್ಕೊಳ್ತಾ ಇರೋದಿದು. ಹಳ್ಳಿ ಕಡೆ ಯಾವಾಗ್ಲೂ ಯಾವ ಟೈಮಲ್ಲಿ ಯಾವ ಕಾಯಿ ಬಿಡುತ್ತೆ ಅಥವಾ ಯಾವ ತರಕಾರಿ ಇರುತ್ತೆ ಅದನ್ನು ಉಪಯೋಗಿಸ್ಕೊಂಡು ಅಡುಗೆಗಳನ್ನು ಮಾಡೋದೇ ಹೆಚ್ಚು. ಅದೇ ರೀತಿ ಮೆಣಸಿನಕಾಯಿ ಮತ್ತು ಹುಣಸೆಕಾಯಿ ಇದನ್ನೆಲ್ಲ ಬಳಸ್ಕೊಂಡು ಈ ರೀತಿಯಾಗಿ ಕೊಚ್ಚುಂಡಿನ ಮಾಡ್ಕೊಳ್ಳೋದು ಅಂತಂದರೆ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ನಮ್ಮನೆಯಲ್ಲಂತೂ ಎಲ್ಲರೂ ಫೇವ್ರೆಟ್ ಅಂತಲೇ ಹೇಳ್ಬೋದು. ನನ್ನ ಮಗಳಿಗೂ ಕೂಡ ಈ ಉಪ್ಪಿನಕಾಯಿ ಅಂದರೆ ತುಂಬ ಇಷ್ಟ. ಮತ್ತು ಯಾರಿಗಾದರೂ ಕೂಡ ಯಾಕೆ ಇಷ್ಟ ಆಗಲ್ಲ, ಸ್ವಲ್ಪನೂ ಖಾರ ಇರೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಈ ಕೊಚ್ಚುಂಡಿ ಜೊತೆಗೆ ಸ್ವಲ್ಪ ಮೊಸರನ್ನ ಹಾಕ್ಕೊಂಡು ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿಗೆ ತಿನ್ಬಿಡ್ಬೋದು. ಸಾಂಬಾರು ಬೇಡ, ಪಲ್ಯನೂ ಬೇಡ, ಅಷ್ಟು ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ಉಪ್ಪು ಮತ್ತು ಮೆಣಸಿನಕಾಯಿ ಜೊತೆಗೆ ಮೆಂತ್ಯನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಮೆಂತ್ಯನ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದಾದ ನಂತರ ನಾನಿಲ್ಲಿ ಹುಣಸೆಕಾಯಿನ ರುಬ್ಬಿಟ್ಟಿರೋ ಅಂಥದ್ದನ್ನು ಸೋಸ್ಕೊಂಡ್ಬಿಟ್ಟು ರಸ ತೆಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ರಸ ಎಲ್ಲ ತಕ್ಕೊಳ್ತಾ ಇದ್ದೀನಿ. ರಸ ತಗೊಂಡು ಇದನ್ನು ಮೆಣಸಿನಕಾಯಿ ಒಳಗಡೆ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಇದನ್ನು ರುಬ್ಬಿರೋ ಅಂಥದ್ದನ್ನು ಇದ್ರ ಜೊತೆಗೇ ಹಾಕಬಾರ್ದು. ನಮಗೇನಿದ್ರೂ ಅದರ ರಸ ಮಾತ್ರ ಬೇಕು. ನೋಡಿ, ಮತ್ತು ಇನ್ನೂ ಒಂದು ಸರಿ ನಾನು ಇದನ್ನು ಸೋಸ್ಕೊಳ್ತಾ ಇದ್ದೀನಿ. ಏನಾದರೂ ಕಸ ಏನಾದರೂ ಇತ್ತು ಅಂತಂದರೆ ಕ್ಲೀನ್ ಆಗಲಿ ಅಂತೇಳಿ. ನಾನಿಲ್ಲಿ ನಿಮಗೆ ತೋರಿಸಿರೋದು ಸ್ವಲ್ಪನೇ ತೋರಿಸಿದ್ದೀನಿ. ಆದರೆ ನಾನಿಲ್ಲಿ ಎಷ್ಟು ಸಾಕಾಗುತ್ತೋ ಅಷ್ಟು ನಾನು ಹುಣಸೆಕಾಯಿನ ರಸನ ತಗೊಂಡಿದ್ದೀನಿ. 1.5 kgಯಷ್ಟು ಮೆಣಸಿನಕಾಯಿಗೆ ನಾನಿಲ್ಲಿ 1 kgಯಷ್ಟು ಹುಣಸೆಕಾಯಿನ ಹಾಕಿ ರೆಡಿ ಮಾಡ್ಕೊಳ್ತಾ ಇರೋವಂತಹ ಉಪ್ಪಿನಕಾಯಿ ಇದು. ನೋಡಿ, ಇಲ್ಲಿ ಈ ರೀತಿ ಸ್ವಲ್ಪ ನೀರಾಗಿ ಇರಬೇಕಿದು. ಚೆನ್ನಾಗಿ ನಾವು ಆಮೇಲೆ ಕೊನೆಗೆ ಬಿಸಿಲಲ್ಲಿ ಒಣಗಿಸ್ತೀವಿ. ಇದನ್ನು ಬಿಸಿಲಲ್ಲಿ ಒಣಗಿಸಿದ ಮೇಲೆ ಇದು ಸ್ವಲ್ಪ ಗಟ್ಟಿಯಾಗುತ್ತೆ. ನೋಡಿ, ಈ ರೀತಿ ಎಲ್ಲನೂ ಸೇರಿಸ್ಬಿಟ್ಟು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಅರಿಶಿನ ಕೊನೆನ ನೆನೆಸಿಟ್ಟಿರೋ ಅಂಥದ್ದನ್ನು ಹೆಚ್ಚಿಟ್ಕೊಳ್ತೀನಿ. ಆಮೇಲೆ ಸ್ವಲ್ಪ ಜೀರಿಗೆ ಮತ್ತು ಮೆಂತ್ಯ, ಬೆಳ್ಳುಳ್ಳಿ, 1 ಇಡಿಯಷ್ಟು ಒಣಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, ಫುಲ್ 1 ಇಡಿ ಇದೆ ಇದು. ಒಂದೆಷ್ಟು ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೀನಿ. ಇದನ್ನು ಡೈರೆಕ್ಟ್ ಹಾಗೇ ಹಾಕಬೇಕು ಬೆಳ್ಳುಳ್ಳಿ. ಮತ್ತು ಇನ್ನು ಉಳಿದಿರೋಂಥ ಬೆಳ್ಳುಳ್ಳಿನ ನಾನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಮೆಂತ್ಯ ಮತ್ತು ಜೀರಿಗೆನ ಹುರ್ಕೊಳ್ತಾ ಇದ್ದೀನಿ. ಮೆಂತ್ಯನ ಸ್ವಲ್ಪ ಕೆಂಪಗಾಗೋ ರೀತಿ ಹುರ್ಕೊಳ್ಬೇಕು.
ಅದಾದ ನಂತರ ನಾನಿಲ್ಲಿ ಜೀರಿಗೆನ ಮಿಕ್ಸ್ ಮಾಡಿಕೊಂಡು ಅದನ್ನು ಸೇರಿಸಿ ಹುರಿತಾ ಇದ್ದೀನಿ. ನೋಡಿ ಈ ರೀತಿ ಕೆಂಪಗಾಗೋ ರೀತಿ ಮೆಂತ್ಯನ ಹುರ್ಕೊಂಡಾದಮೇಲೆ ನಾನು ಜೀರಿಗೆನ ಸೇರಿಸಿ ಹುರಿತಾ ಇದ್ದೀನಿ. ಅದೆರಡು ಆದಮೇಲೆ ಮೆಣಸಿನ್ಕಾಯಿನೂ ಕೂಡ ಹುರ್ಕೋತಾ ಇದ್ದೀನಿ. ಇಲ್ಲಿ ನೋಡಿ ಮೆಣಸಿನ್ಕಾಯಿನ ಹುರ್ಕೊಂಡಾದಮೇಲೆ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು. ಇದನ್ನು ನಾನು ಒಂದು ದಿನ ಪೂರ್ತಿ ಬಿಸಿಲಲ್ಲಿ ಬಿಟ್ಟಿದ್ದೆ. ನೋಡಿ ಈ ರೀತಿ ಆಗಿದೆ. ಇದಕ್ಕೆ ಬಿಡಿಸಿಟ್ಟಿರೋಂಥ ಬೆಳ್ಳುಳ್ಳಿನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮೆಂತ್ಯ ಎಲ್ಲ ಚೆನ್ನಾಗಿ ನೆಂದ್ಕೊಂಡಿರುತ್ತೆ ಈ ನೀರಲ್ಲಿ. ಇದಾದಮೇಲೆ ನಾನು ಮಸಾಲೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅರಿಶಿನ ಚೆನ್ನಾಗಿ ನೆಂದಿರೋದ್ರಿಂದ ಇವಾಗ ಚಿಕ್ಕದಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ಅರಿಶಿನ ಜಜ್ಜಿಬಿಟ್ಟು ಕೂಡ ಹಾಕ್ಬೋದು, ಆದರೆ ಮಿಕ್ಸಿಲಿ ಬೇಗ ನೈಸ್ ಆಗೋದಿಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ಒಂದು ರಾತ್ರಿ ಪೂರ್ತಿ ನೆನೆಸಿಟ್ಕೊಂಡು ಈ ರೀತಿ ನೀಟಾಗಿ ಹೆಚ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಬೇಗನೆ ಮಿಕ್ಸಿಲಿ ನೈಸ್ ಪೇಸ್ಟ್ ಆಗಿಬಿಡುತ್ತೆ ಈ ರೀತಿ ಹೆಚ್ಚಿಟ್ಕೊಂಡ್ರೆ. ಅರಿಶಿನ ಕೊನೆ ಹಸಿದಿದ್ರೂ ಕೂಡ ಬಳಸ್ಕೊಳ್ಬೋದು. ಅರಿಶಿನ ಏನಾದರೂ ಬೆಳೆದಿದ್ದು ಇತ್ತು ಅಂತಂದರೆ ಅದನ್ನು ಕೂಡ ಉಪಯೋಗಿಸ್ಕೋಬೋದು, ಇನ್ನೂ ಚೆನ್ನಾಗಿ ಕಲರ್ ಬರುತ್ತೆ. ಇಲ್ಲಿ ನಾನು ಮೆಂತ್ಯ, ಜೀರಿಗೆ ಮತ್ತು ಒಣಮೆಣಸಿನ್ಕಾಯಿ ಮೂರನ್ನು ಕೂಡ ಡ್ರೈ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಡ್ರೈ ಪೌಡ್ರ್ ಮಾಡ್ಕೊಂಡ್ಮೇಲೆ ನಾನು ಅರಿಶಿನ ಕೊನೆ ಮತ್ತು ಈ ಪುಡಿ ಮತ್ತು ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ. ಕೆಲವರು ಇದನ್ನು ಕಲ್ಲಲ್ಲಿ ಜಜ್ಜಿಬಿಟ್ಟು ಹಾಕ್ತಾರೆ, ಅದಕ್ಕೆ ಇದನ್ನು ಕೊಚ್ಚುಂಡಿ ಅಂತ ಕರೀತಾರೆ. ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಈಗ ನಾನಿಲ್ಲಿ ಅರಿಶಿನ ಕೊನೆ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊಂಡು ಈ ಪುಡಿನೂ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ನೈಸಾಗಿ ರುಬ್ಕೊಂಡಿದ್ದೀನಿ. ಈ ರುಬ್ಬಿರೋಂಥ ಮಿಶ್ರಣನ ನಾನು ಮೆಣಸಿನ್ಕಾಯಿ ಮತ್ತು ಹುಣಸೆಕಾಯಿ ರಸ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ನಲ್ವ, ಅದಕ್ಕೆ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಹಾಕಿ ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಉಪ್ಪಿನಕಾಯಿ ರೆಡಿ ಆಗುತ್ತೆ. ಈ ಟೈಮಲ್ಲಿ ನಾವು ಉಪ್ಪು ಬೇಕಿದ್ರೆ ಹಾಕ್ಕೋಬೋದು, ಖಾರ ಏನು ಬೇಕಾಗಲ್ಲ, ಇರೋ ಖಾರನೇ ಸಾಕಾಗುತ್ತೆ. ಇದಕ್ಕೆ ಉಪ್ಪು ಏನಾದರೂ ಸೇರಿಸ್ಕೊಳ್ಬೇಕು ಅಂತ ಅಂದರೆ ಸೇರಿಸ್ಕೋಬೋದು. ನೋಡಿ ತುಂಬ ರುಚಿಯಾಗಿರುವಂತಹ ಕೊಚ್ಚುಂಡಿ ರೆಸಿಪಿ ರೆಡಿಯಾಗಿದೆ. ಇದನ್ನು ನಾವು ಒಂದು ವಾರ ಕಾಟನ್ ಬಟ್ಟೆನ ಕಟ್ಟಿಬಿಟ್ಟು ಒಂದು ವಾರ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸ್ಕೊಳ್ಬೇಕು. ಬಿಸಿಲಲ್ಲಿ ಒಣಗಿಸಿದಾಗ ಇದು ತುಂಬ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ಒಂದು ವಾರ ಬಿಸಿಲಲ್ಲಿ ಇಡಬೇಕು. ಆನಂತರ ನಾವು ಇದನ್ನು ಹಾಗೇ ಇಟ್ಕೊಳ್ಬೋದು, ಅಥವಾ ನಾವು ಎಷ್ಟು ಬಳಸೋದಕ್ಕೆ ಸಾಧ್ಯನೋ ಅಷ್ಟು ಇಟ್ಕೊಂಡು ಉಳಿದಿದ್ದನ್ನೆಲ್ಲ ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು. ನೋಡಿ ಈಗ ಪಕ್ಕಾ ಟ್ರೆಡಿಷನಲ್ ಸ್ಟೈಲಲ್ಲಿ ಉಪ್ಪಿನಕಾಯಿ ರೆಡಿಯಾಗಿದೆ. ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ನನ್ನ ವಿಡಿಯೋನ ನೋಡಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.